ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದಿವಿತ್ತ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಈ ಬಾರಿಯ 2025ನೇ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಯಾರು ಅಂತ ಕೇವಲ 4 ವಾರಕ್ಕೆ ಜನ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಬಹುತೇಕ ಮೊದಲನೇ ಸೀಸನ್ ಅನಿಸುತ್ತೆ ಕಣ್ರಿ, 4 ವಾರಕ್ಕೆ ವಿನ್ನರ್ ಯಾರು ಅಂತ ಡಿಸೈಡ್ ಆಗಿರೋದು. ಕರ್ನಾಟಕದ 88% ಜನ ಗಿಲ್ಲಿಯೇ ವಿನ್ನರ್ ಅಂತ ಡಿಸೈಡ್ ಆಗಿದ್ದಾರೆ. ಸೊ ಅಂದರೆ ಗಿಲ್ಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಥೇಚ್ಛವಾದಂಥ ಅಭಿಮಾನಿಗಳ ಬಳಗ ಕೂಡ ಕ್ರಿಯೇಟ್ ಆಗಿದೆ. ಹೀಗಿರುವಾಗ ಗಿಲ್ಲಿಯೇ ವಿನ್ ಆಗೋದು ಅಂತ ಎಲ್ಲರೂ ಕೂಡ ಪಣ ತೊಟ್ಟು ಕಾಯ್ತಾ ಇದ್ದಾರೆ. ಹೀಗಿರುವಾಗ ಅದು ಯಾರೋ ಜ್ಯೋತಿಷ್ಯ ಅಂತೆ, ಪ್ರಶಾಂತ್ ಕಿಣಿ ಅಂತ ಅವ್ರ ಹೆಸರು. ಅವರು ಗಿಲ್ಲಿ ಫಿನಾಲೆಗೆ ಹೋಗ್ತಾರೆ ಅಂತ ಈ ಹಿಂದೆ ಟ್ವೀಟ್ ಮಾಡಿದರು. ಈಗ ಇದ್ದಕ್ಕಿದ್ದಂಗೆ ಮತ್ತೊಂದು ಬಾಂಬ್, ಅಂದರೆ ಜ್ಯೋತಿಷ್ಯದ ಬಾಂಬನ್ನು ಸಿಡಿಸ್ಬಿಟ್ಟಿದ್ದಾರೆ. ಏನಪ್ಪ ಅದು ಜ್ಯೋತಿಷ್ಯದ ಬಾಂಬ್ ಅಂತ ಹೇಳ್ತೀವಿ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನಂಗೆ ಗೊತ್ತು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ನೀವು ಒತ್ತೋ ಒಂದು ಸಬ್ಸ್ಕ್ರೈಬಿಂದ ನಮಗೂ ಒಂಚೂರು ಇನ್ನೂ ಜೋಶ್ ಬರುತ್ತೆ ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ. ಎಸ್, ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಮತ್ತೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಂಗೆ ಗೊತ್ತು, ಮಾಡ್ಕೊಳ್ಳಿ. ಓಕೆ, ಗಿಲ್ಲಿ ಗೆಲ್ಲಲ್ವಂತೆ ಗುರು. ಪ್ರಶಾಂತ್ ಕಿಣಿ ಅನ್ನುವಂಥ ಒಬ್ಬ ಜ್ಯೋತಿಷ್ಯ ಈ ರೀತಿಯಾಗಿ ಟ್ವೀಟನ್ನು ಮಾಡಿರೋದು. ಈ ಬಾರಿ ಬೇರೆ ಯಾರೋ ಗೆಲ್ತಾರಂತೆ, ಅದರಲ್ಲೂ ಈ ಬಾರಿ ಡಿಫ್ರೆಂಟ್ ಅಂತೆ. ಕಳೆದ 12 ಸೀಸನ್ನಲ್ಲಿ ಒಂದು ಬಾರಿ ಆದಂಥ ಆ ಒಂದು ಏನು ಸರ್ಪ್ರೈಸ್ ಅಂತನೋ ಅಥವಾ ಒಂದು ಬಾರಿ ಆದಂಥ ಘಟನೆ ಈಗ ಇನ್ನೊಂದು ಬಾರಿ ಆಗಲಿಕ್ಕೆ ಈ ಸೀಸನ್ ರೆಡಿ ಆಗಿದೆಯಂತೆ. ಏನಪ್ಪ ಅದು ಒಂದು ಬಾರಿ ಆದಂಥ ಒಂದು ವಿನ್ನಿಂಗ್ ಮೂಮೆಂಟ್, ಈ ಬಾರಿ ಅದು 2ನೇ ಬಾರಿ ಆಗುವ ವಿನ್ನಿಂಗ್ ಮೂಮೆಂಟ್ ಅದು ಯಾವುದು ಎಲ್ಲ ಚರ್ಚೆ ಮಾಡ್ತಾ ಹೋಗೋಣ. ಗಿಲ್ಲಿ ಬಹುತೇಕವಾಗಿ ಇಡೀ ಕರ್ನಾಟಕದ ಜನರ ಮನೆ ಮನೆಗೆ ತಲುಪಿಬಿಟ್ಟಿದ್ದಾನೆ ಈ ವ್ಯಕ್ತಿ. ಬಿಗ್ ಬಾಸ್ ಬರೋದಕ್ಕೂ ಮುಂಚೆ ಆಲ್ರೆಡಿ ಒಂದು ಒಳ್ಳೆ ಹವಾ ಇಟ್ಟಿದ್ದ. ಬಿಗ್ ಬಾಸ್ ಬಂದ ನಂತರದಲ್ಲಿ ಗೊತ್ತಿಲ್ಲದ ಮಕ್ಕಳಿಗೂ ಕೂಡ ಇವತ್ತು ಗಿಲ್ಲಿ ಅಂತಂದರೆ ಯಾರು ಅಂತ ಗೊತ್ತು. ಎಲ್ಲರ ಫೇವ್ರೆಟ್, ಎಲ್ಲರ ಮನೆ ಮಗ ಅದು ಗಿಲ್ಲಿ ಅಂತ ಹೇಳಲಾಗ್ತಾ ಇದೆ. ಹೀಗಿರುವಾಗ ಗಿಲ್ಲಿ ಗೆಲ್ಲಲ್ಲ ಅಂತಂದರೆ ಸುಮ್ಮನೆ ಇರ್ತಾರ? ಆಲ್ರೆಡಿ ಜನ ಡಿಸೈಡ್ ಆಗಿಬಿಟ್ಟಿದ್ದಾರೆ, ಗಿಲ್ಲಿನೇ ಗೆಲ್ಲೋದು. ಇನ್ನೊಂದು ತಿಂಗಳಲ್ಲಿ ಗಿಲ್ಲಿನೇ ರಿಸಲ್ಟ್ ಬರುತ್ತೆ, ಅಷ್ಟರೊಳಗಡೆ ಗಿಲ್ಲಿನೇ ಗೆಲ್ಲೋದು ನೋಡ್ಕೊಳ್ಳಿ ಅಂತ ಚಾಲೆಂಜ್ ಮೇಲೆ ಚಾಲೆಂಜ್ ಆಗ್ತಿದ್ದಾರೆ. ಹೀಗಿರುವಾಗ ಪ್ರಶಾಂತ್ ಕಿಣಿ ಅನ್ನುವಂಥ ಒಬ್ಬ ಜ್ಯೋತಿಷಿ ಒಬ್ಬರು ಏನು ಮಾಡಿಬಿಟ್ಟಿದ್ದಾರೆ, ಈ ಹಿಂದೆ ಅವರು ಒಂದು ಟ್ವೀಟ್ ಮಾಡಿದರು. ಗಿಲ್ಲಿ ಫಿನಾಲೆವರೆಗೂ ಇರ್ತಾನೆ ಅಂಥೇಳಿ ನನ್ನ ಭವಿಷ್ಯ ಹೇಳ್ತಾ ಇದೆ ಅಂತ. ಈಗ ಅದೇ ಪ್ರಶಾಂತ್ ಕಿಣಿಯವರು ಮತ್ತೊಂದು ಭವಿಷ್ಯವನ್ನು ನೋಡಿದ್ದಾರೆ. ಏನಪ್ಪ ಅದು ಭವಿಷ್ಯ ಅಂತಂದರೆ, ಅದೇ ಗಿಲ್ಲಿ ಫಿನಾಲೆವರೆಗೂ ಬರ್ತಾನೆ ಹೌದು, ಆದರೆ ಗಿಲ್ಲಿ ಗೆಲ್ಲೋದಿಲ್ಲ. ಈ ಸಲ ಗೆಲ್ಲೋದು ಮಹಿಳಾ ಸ್ಪರ್ಧೆಯಂತೆ. ಅಂದರೆ ಇಡೀ 12 ಸೀಸನ್ನಲ್ಲಿ ಒಂದು ಸೀಸನಲ್ಲಿ ಮಾತ್ರ ಶ್ರುತಿ ಅವರು ಗೆದ್ದಿದ್ದು, ನಿಮಗೆ ನೆನಪಿರ್ಬೋದು, ಅದು 2ನೇ ಸೀಸನಲ್ಲಿ. ಈಗ ಅದೇ ಮತ್ತೊಮ್ಮೆ ಮರುಕಳಿಸುತ್ತಂತೆ ಈ 12ನೇ ಸೀಸನಲ್ಲಿ. ನೋಡಿ, 2ನೇ ಸೀಸನ್ ಅವ್ರ ಲೆಕ್ಕಾಚಾರ ಹೆಂಗೆ, 2ನೇ ಸೀಸನ್ ಮಹಿಳಾ, 12ನೇ ಸೀಸನ್ ಮಹಿಳಾ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರಪ್ಪ ಅವರು. ಸೊ ಈ ಸಲ ಬಹುತೇಕ ಮಹಿಳಾ ಸ್ಪರ್ಧೆ ಗೆಲ್ಲಬಹುದು ಅಂತ ಭವಿಷ್ಯವನ್ನು ನುಡಿದು ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಇದು ಏನಾಗ್ಬಿಟ್ಟಿದೆ, ಗಿಲ್ಲಿ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ವೀಕ್ಷಕರೇ, ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಹಾವಳಿಯನ್ನು ಎಬ್ಸಿರೋದು ಈ ಗಿಲ್ಲಿ ಅನ್ನೋ ಒಂದು ಕ್ಯಾರೆಕ್ಟರ್, ಈ ಗಿಲ್ಲಿ ಅನ್ನೋ ಒಂದು ವ್ಯಕ್ತಿತ್ವ. ಇಡೀ ಗಿಲ್ಲಿ ಎಲ್ಲ ಒಬ್ಬ ಕಾಮಿಡಿ ಆ್ಯಕ್ಟರ್ ಆಗಿರ್ಬೋದು, ಹಾಸ್ಯ ಕಲಾವಿದರಾಗಿರ್ಬೋದು, ಸಿನಿಮಾದಲ್ಲಿ ಮನೆ ಮಾತಾಗ್ತಾರೆ ಅಥವಾ ಇನ್ಯಾವುದೋ ಸೀರಿಯಲ್ನಲ್ಲಿ ಮನೆ ಮಾತಾಗ್ತಾರೆ. ಆದರೆ ಗಿಲ್ಲಿ ಅನ್ನೋ ವ್ಯಕ್ತಿ ರಿಯಾಲಿಟಿ ಶೋನಲ್ಲಿ ಮನೆ ಮಾತಾಗಿರೋದು. ಅಂದರೆ ತನ್ನ ರಿಯಲ್ ವ್ಯಕ್ತಿತ್ವದಿಂದ, ತನ್ನ ರಿಯಲ್ ಒರಿಜಿನಲ್ ಕಾಮಿಡಿಯಿಂದ ಆತ ಇಡೀ ಕರ್ನಾಟಕದ ಮನೆ ಮಾತಾಗಿರೋದು. ಬಹುಶಃ ಏಕೈಕ ವ್ಯಕ್ತಿ ಅಂತಂದರೆ ಅದು ಗಿಲ್ಲಿ ಅಂತ ನಮಗನ್ಸುತ್ತೆ. ಸೊ ಅಂತಹ ಗಿಲ್ಲಿಯನ್ನು ಈಗ ಆಲ್ರೆಡಿ ಜನ ಇನ್ನೂ ಒಂದು ತಿಂಗಳಿದೆ ಬಿಗ್ ಬಾಸ್ ಫಿನಾಲೆಗೆ, ಅಷ್ಟು ಬೇಗ ಆತನನ್ನು ಮೆರೆಸ್ತಾ ಇದ್ದಾರೆ. ಆತನದ್ದೇ ಗೆಲುವು ಅಂತ ಈಗ ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದ್ದಾರೆ. 4 ವಾರಕ್ಕೆ ಗುರು, ಬಿಗ್ ಬಾಸ್ ಆರಂಭವಾದ 4 ವಾರಕ್ಕೆ ಒಬ್ಬನಿಗೆ ಗೆಲುವಿನ ಪಟ್ಟ ಕೊಟ್ಟಿದ್ದಾರೆ. ಅಂದರೆ ಅದು ಸೀಸನ್ 12 ಮಾತ್ರ, ಅದು ಗಿಲ್ಲಿಗೆ. ಸೊ ಹೀಗಿರುವಾಗ ಇಲ್ಲಿ ಮಹಿಳಾ ಸ್ಪರ್ಧಿಗಳು ಕೆಲವೊಬ್ಬರು ಸ್ಟ್ರಾಂಗ್ ಇದ್ದಾರೆ, ತುಂಬ ಸ್ಟ್ರಾಂಗ್ ಇದ್ದಾರೆ. ಅಶ್ವಿನಿ ಆಗಿರ್ಬೋದು, ಅಶ್ವಿನಿ ಆಟದಲ್ಲಿ ಸ್ವಲ್ಪ ಬದಲಾವಣೆ ತರ್ತಾ ಇರೋದ್ರಿಂದ ಸ್ವಲ್ಪ ಅಶ್ವಿನಿ ಆಟ ಒಂದು ರೀತಿಯಲ್ಲಿ ಪಾಸಿಟಿವ್ ವೈಬ್ಸನ್ನು ಪಡ್ಕೊಳ್ತಾ ಇದೆ. ಹೀಗಿರುವಾಗ ಜನ ರಪ್ಪಂತ ಬದಲಾಗೋ ಸಾಧ್ಯತೆಗಳಿವೆ. ಇನ್ನು ರಕ್ಷಿತಾ ಶೆಟ್ಟಿ ಕೂಡ ಈ ಸಲ ಮಹಿಳಾ ಸ್ಪರ್ಧಿಯಾಗಿ ಸಖತ್ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಹೇಳೋಕ್ಕಾಗೋದಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಜನ ಅಂದರೆ ಪ್ರತಿಯೊಂದು ವಾರಕ್ಕೂ ಕೂಡ ಒಬ್ಬೊಬ್ಬರ ಮೇಲೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇದೆ. ಇಲ್ಲಿವರೆಗೂ ಒಬ್ಬನ ಮೇಲೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿಲ್ಲ ಅಂತಂದರೆ ಅದು ಗಿಲ್ಲಿ ಮಾತ್ರ. ಇಡೀ ಮನೆ ಮಂದಿಯೆಲ್ಲ ಗಿಲ್ಲಿಯ ಮೇಲಿನ ಪರ್ಸ್ಪೆಕ್ಟಿವನ್ನು ಚೇಂಜ್ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ಪರ್ಸ್ಪೆಕ್ಷನ್ ಚೇಂಜ್ ಆಗಿಲ್ಲ. ಸೊ ಹೀಗಿರುವಾಗ ಪರ್ಸ್ಪೆಕ್ಷನ್ ಚೇಂಜ್ ಆಗೋದಕ್ಕೆ ಬಿಡಲೇ ಇಲ್ಲ. ಬಹಳ ಟ್ರೈ ಮಾಡಿದ್ರು, ಆ ಗಿಲ್ಲಿಯನ್ನು ಬೇಕಂತಾನೆ ಹರ್ಟ್ ಮಾಡ್ತಾನೆ. ಈಗಲೂ ಕೂಡ ಅದೇ ರೀಸನ್ ಇಟ್ಕೊಂಡು ಗುರು ಇಡೀ ನೋಡೋ ವೀಕ್ಷಕರಿಗೆ ಸಿಕ್ಕಾಬಟ್ಟೆ ಬೋರ್ ಆಗ್ತಾ ಇದೆ. ಈಗಲೂ ಅದೇ ರೀಸನ್ಗಳನ್ನು ಇಟ್ಕೊಂಡು ಗಿಲ್ಲಿ ನಮಗೆ ಹೀಯಾಳಿಸ್ಬಿಟ್ಟ, ಗಿಲ್ಲಿ ನಮಗೆ ಕಾಲು ಎಳೆದ್ಬಿಟ್ಟ, ಇನ್ನೊಬ್ಬರನ್ನ ಹೀಯಾಳಿಸಿ ನಗಿಸ್ತಾನೆ, ಇದು ಯಾವ ಸೀಮೆ ಕಾಮಿಡಿ, ಇದು ಚೆನ್ನಾಗಿಲ್ಲ ಅಂತ ನಾಮಿನೇಟ್ ಮಾಡೋರ ಸಂಖ್ಯೆ ಇಡೀ ಮನೆ ಮಂದಿ. ಅಂದರೆ ಗಿಲ್ಲಿ ಯಾರ ಜೊತೆ
ಗಿಲ್ಲಿ ಇರ್ತಾನೆ ಅಥವಾ ಗಿಲ್ಲಿ ಜೊತೆ ಯಾರು ಇರ್ತಾರೆ ಅವರೆಲ್ಲ ಒಂದು ಒಳ್ಳೆ ಹೆಸರು ಮಾಡ್ಕೋತಾರೆ, ಅವರು ಕೂಡ ಓಟ್ ಗಿಟ್ಟಿಸ್ಕೋತಾರೆ. ಆದರೆ ಅವರು ಕೊನೆಗೆ ಗಿಲ್ಲಿಗೆ ವಾಪಸ್ ಉಲ್ಟಾ ಹೊಡೆದು ಬಿಡ್ತಾರೆ. ಸೊ ಹಿಂಗಿರುವಾಗ ಬಹುಶಃ ಯಾರು ಈ ನಾನು ಅಂದರೆ ನಂಬರ್ ಅಂದರೆ ನಾನು ಅನ್ನೋ ಗುರುಜಿ ಜೀ ಕನ್ನಡದ ವೇದಿಕೆಯಲ್ಲಿ ಅನಿಸುತ್ತೆ ಒಂದ್ಸಲ ಹೇಳಿದ್ದು, ಗಿಲ್ಲಿ ಜೊತೆ ಯಾರು ಇರ್ತಾರೋ ಅವ್ರನ್ನ ಮೆರೆಸ್ಬಿಡ್ತಾನೆ, ಗಿಲ್ಲಿ ಇಲಿಯಾಗೇ ಇರ್ತಾನೆ, ಅಂದರೆ ಇಲಿ ಗಣಪತಿಯ ವಾಹನ. ಸೊ ಆ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತೈತೆ. ಹಾಗೆ ಗಿಲ್ಲಿ ಜೊತೆ ಯಾರು ಇರ್ತಾರೋ ಅವರೆಲ್ಲ ವೈಬ್ ಜೋರಾಗುತ್ತೆ, ಆದರೆ ಗಿಲ್ಲಿ ಮಾತ್ರ ಅಲ್ಲೇ ಇರ್ತಾನೆ ಅನ್ನೋ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈಗಲೂ ಕೂಡ ಅದೇ ಆಗ್ತಾಯಿದೆ. ಆದರೆ ಬಿಗ್ ಬಾಸ್ನಲ್ಲಿ ಹಂಗಾಗೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ಬಿಗ್ ಬಾಸ್ನಲ್ಲಿ ಗಿಲ್ಲಿಯನ್ನು ಹೊತ್ತು ಮೆರೆಸೋದಕ್ಕೆ ಕರ್ನಾಟಕದ ಜನರು ಸಿದ್ಧವಾಗಿ ನಿಂತ್ಕೊಂಡಿದ್ದಾರೆ. ಹಂಗನ್ಬಿಟ್ಟು ನಾನು ಗಿಲ್ಲಿ ಪರ ಅಥವಾ ಅವ್ರ ಪರ ಇವ್ರ ಪರ ಅಂತ ನಾನು ಹೇಳೋದಿಲ್ಲ. ನನಗೆ ಆದಂಥ ಒಂದಷ್ಟು ಪರ್ಫೆಕ್ಷನ್ ಇದೆ. ನನ್ನ ವೈಯಕ್ತಿಕ ಅಂತ ಬಂದಾಗ ನನ್ನ ಆನ್ಸರ್ ಅದು ಬೇರೆ ಇದೆ. ನಾನು ಅದನ್ನು ಓಟ್ ಹಾಕೋ ಮುಖಾಂತರ ನಾನು ತೋರಿಸ್ತೀನಿ. ಆದರೆ ಜನ ಓಪನ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ಓಪನ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ, ಓಪನ್ ಆಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಸರ್ವೆನ ಗಮನಿಸ್ತಾ ಇದ್ದೆ, ನಾನು ಒಂದಷ್ಟು ಚೆಕ್ ಮಾಡ್ತಾ ಇದ್ದೆ. ಎಲ್ಲರ ಸರ್ವೆನ ತೆಗೆದು ಎಲ್ಲದನ್ನೂ ಒಂದು ಕಡೆ ಸೇರಿಸಿ ಒಂದು ಆವರೇಜ್ ಅಂತ ತೆಗೆದೆ. ಆವರೇಜನ್ನು ತೆಗೆದಾಗ 88% ಏನು ಪರ್ಸೆಂಟೇಜ್ ವೈಸ್ ಗಿಲ್ಲಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರೋದು. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಬಹುಶಃ ಈ ಬಿಗ್ ಬಾಸ್ ಒಂದು ಸೀಸನ್ನ ಇತಿಹಾಸದಲ್ಲಿ ಮೊದಲು ಅಂತ ಕಾಣುತ್ತೆ. ಇಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಸಿಗ್ತಾ ಇರೋದು. ಸೊ ಹಾಗಂತ ರಕ್ಷಿತಾ ಏನು ಕಮ್ಮಿ ಇಲ್ಲ, ರಕ್ಷಿತಂಗೂ ಕೂಡ ವೆರಿ ಮಚ್ ಸಪೋರ್ಟ್ ಇದೆ. ಹೀಗಿರುವಾಗ ಹೇಗೆ ಬೇಕಾದರೂ ಬದಲಾಗ್ಬೋದು. ಗಿಲ್ಲಿ ವರ್ಸಸ್ ರಕ್ಷಿತಾ ಅನ್ನೋ ಥರ ಆಗ್ಬಿಡುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ನೆಕ್ ಟು ನೆಕ್ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಫೈಟ್ ಇದೆ ಅಲ್ಲಿ. ರಕ್ಷಿತಂಗೂ ಕೂಡ ಇಡೀ ಕರ್ನಾಟಕದ 84% ರಕ್ಷಿತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಮಹಿಳಾ ಸ್ಪರ್ಧಿಯಾಗಿ ಅಂದರೆ ವೋಟ್ ಹಾಕೋದಕ್ಕೆ ಅವಕಾಶ ಇರುತ್ತಲ್ಲ. ಸೊ ಅಲ್ಲಿ ಗಿಲ್ಲಿ ಮತ್ತು ರಕ್ಷಿತ ನಡುವೆ ಸಿಕ್ಕಾಪಟ್ಟೆ ತಿಕ್ಕಾಟ ನಡೀತಾ ಇದೆ. ಸೊ ಅದು ಫೈನಲ್ ಮೂಮೆಂಟಿಗೆ ಯಾರ ಮನಸ್ಥಿತಿ ಹೆಂಗೆ ಬೇಕಾದ್ರೂ ಬದಲಾಗ್ಬೋದು. ಗಿಲ್ಲಿ ಮೇಲೆ ಯಾವುದೇ ರೀತಿಯ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿಲ್ಲ, ಆದರೆ ದಿನ ಕಳೆದಂತೆ ಏನು ಬೇಕಾದರೂ ಆಗ್ಬೋದು. ಗಿಲ್ಲಿಯ ಮಿಸ್ಟೇಕ್ಗಳೇನಾದರೂ ಆಗ್ಬೋದು, ಗಿಲ್ಲಿಯಿಂದ ಬೇರೆ ರೀತಿ ಮಿಸ್ಟೇಕ್ಗಳಾಗ್ಬೋದು. ಅದು ಕರ್ನಾಟಕದ ಜನತೆಗೆ ಇಷ್ಟ ಆಗದೇ ಇರ್ಬೋದು. ಹಂಗೆ ಆಗಿಲ್ಲ, ಆಗೋದೂ ಇಲ್ಲ ನನ್ನ ಪ್ರಕಾರ. ಆದರೆ ಹೇಳೋಕ್ಕಾಗಲ್ಲ ಹೆಂಗೆ ಅಂತ. ಯಾಕಂದರೆ ಬಿಗ್ ಬಾಸ್ ಅನ್ನುವಂಥದ್ದು ನಿಂತ ನೀರಲ್ಲ. ಅವರು ಏನು ಮಾಡಲಿಲ್ಲ ಅಂದರೂ ಬಿಗ್ ಬಾಸೇ ಏನಾದ್ರು ಒಂದು ಮಾಡಿಸ್ಬಿಡ್ತಾರೆ. ಟಾಸ್ಕ್ಗಳು ಹಂಗಿರ್ತವೆ, ಚಾಲೆಂಜಸ್ಗಳು ಹಂಗಿರ್ತವೆ. ಸೊ ಹಾಗಾಗಿ ಹೆಂಗೆ ಅಂತ ಹೇಳೋದಕ್ಕಾಗಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೋದು, ರಕ್ಷಿತಾಗೆ ಈಗ ನಾನು ರಕ್ಷಿತಾ ಸೀಕ್ರೆಟ್ ರೂಮಿಗೆ ಹೋಗೋಕ್ಕಿಂತ ಮುಂಚೆ ಇದ್ದಂಥ ಸರ್ವೇನ ನಾನು ನಿಮಗೆ ಹೇಳ್ತಾ ಇರೋದು 86%. ಆದರೆ ರಕ್ಷಿತಾ ಸೀಕ್ರೆಟ್ ರೂಮಿಗೆ ಹೋದ್ಮೇಲೆ ರಕ್ಷಿತನ ವ್ಯಕ್ತಿತ್ವ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ವೈಬ್ ಅನ್ನಿಸ್ತಾ ಇದೆ. ಏನೋ ಸ್ವಲ್ಪ ಫೇವರಿಸಮ್ ತೋರಿಸ್ತಾ ಇದ್ದಾರೆ ರಕ್ಷಿತಾ ಕೆಲವೊಂದು ಆಯ್ಕೆಗಳಲ್ಲಿ. ಧ್ರುವಂತ್ ಫೇರ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ರಕ್ಷಿತಾ ಫೇವರಿಸಮ್, ಧ್ರುವಂತ್ ಫೇರ್ ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇದೆ. ಸೊ ಹಿಂಗಿರುವಾಗ ಸ್ವಲ್ಪ ರಕ್ಷಿತಾಗೆ ಅದು ನೆಗೆಟಿವ್ ಆಗ್ತಾ ಇದೆ. ಈ ನೆಗೆಟಿವಿಂದ ಆಚೆ ಬರಬೇಕಂದ್ರೆ ಮತ್ತೆ ವಾಪಸ್ ರಕ್ಷಿತಾ ಕಮ್ಬ್ಯಾಕ್ ಮಾಡಬೇಕಾಗುತ್ತೆ. ಮತ್ತೆ ವಾಪಸ್ ಬಂದು ಎಲ್ಲರ ಜೊತೆ ಸೇರಿ ಒಂದು ಕಮ್ಬ್ಯಾಕನ್ನು ಮಾಡಬೇಕಾಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಯಾಕಂತಂದರೆ ನಾನು ಹೇಳಿದ್ನಲ್ಲ ಆಗಲೇ, ಬಿಗ್ ಬಾಸ್ ಅನ್ನುವಂಥದ್ದು ನಿಂತ ನೀರಲ್ಲ, ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಸೊ ಗಿಲ್ಲಿ ನಟನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಎಲ್ಲರೂ ಹೋಗಿ ಆ ಪ್ರಕಾಶ್ ಕಿಣಿನ ಜ್ಯೋತಿಷ್ಯ ಅವ್ರಿಗೆ ಹೋಗ್ಬಿಟ್ಟು ಚೆನ್ನಾಗಿ ರುಬ್ಬಾಕಿ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ಬೇಕಾದರೆ ನಾವು ನಿಮ್ಮ ಜ್ಯೋತಿಷ್ಯವನ್ನು ನಾವು ಸುಳ್ಳು ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಮಾಡಿ ನಿಮ್ಮ ಜ್ಯೋತಿಷ್ಯವನ್ನು ಯತಂಗಡಿ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಆ ಥರ ಜ್ಯೋತಿಷ್ಯ ನಿಜ ಆಗುತ್ತಾ. ಮಹಿಳಾ ಸ್ಪರ್ಧಿ ಈ ಸಲ ಪ್ರತಿನಿಧಿಸ್ತಾರ. ಮಹಿಳಾ ಸ್ಪರ್ಧಿಗೆ ಕಪ್ಪ ಅಥವಾ ಚಿಪ್ಪ, ಅಥವಾ ಗಿಲ್ಲಿಗೆ ಕಪ್ಪ ಅಥವಾ ಚಿಪ್ಪ, ಅಥವಾ ಎರಡೂ ಅಲ್ಲ, ಬೇರೆ ಇನ್ಯಾರ್ದೋ ಅನ್ಎಕ್ಸ್ಪೆಕ್ಟೆಡ್. ಯಾಕಂದರೆ ಈ ಸೀಸನ್ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದ್ರಿಂದ ಎಕ್ಸ್ಪೆಕ್ಟೆಡೇ ಇಲ್ಲದ ರೀತಿಯಲ್ಲಿ ಯಾರ್ದಾರು ಗೆಲುವು ಆಗಬಹುದಾ, ಬೇರೆ ರೀತಿಯದ್ದೇ ಗೆಲುವು ಆಗ್ಬೋದಾ, ಈ ಸಲ ಬೇರೆ ರೀತಿಯದ್ದೇ ಆಟ ಆಗ್ಬೋದಾ, ಕಾದು ನೋಡಬೇಕಾಗುತ್ತೆ. ಯಾಕಂತಂದರೆ ಬಿಗ್ ಬಾಸ್ ನಾನು ಹೇಳ್ತಿರೋ ಈ ಸಲ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ನಾವೇನು ಅಂದ್ಕೊಂಡಿರ್ತೀವಿ ಅದು ಆಗಿರಲ್ಲ. ಅಲ್ಲಿ ನಾವೆಲ್ಲ ಗಿಲ್ಲಿ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಅದು ಗಿಲ್ಲಿ ಆಗದೇ ಇದ್ದರೆ ಅವಾಗೇನು ಮಾಡೋದು, ಅಂಬಡೆ ಚಟ್ಟಂಬಡೆ ಗೋಳಿ ಬಜೆ ಆಗಿಬಿಡುತ್ತೆ. ಸೊ ಹಾಗಾಗಿ ಕಾದು ನೋಡೋಣ ಯಾರು ವಿನ್ ಆಗ್ತಾರೆ ಏನು ಅಂಥೇಳಿ. ನಿಮ್ಗೆ ಎಷ್ಟು ಕುತೂಹಲ ಇದೆಯೋ ಅಷ್ಟೇ ಕುತೂಹಲ ನನಗೂ ಇದೆ. ಸೊ ಥ್ಯಾಂಕ್ ಯು.